ಕಲಿಸ್ತಾರೆ. ಆಯ್ತು, ಈಗ ನಿಮ್ಮ ಮುಖಂಡರು ಮಾತಾಡ್ತಾರೆ. ಅವರಿಗೆ ನನ್ನಿಂದ ಏನು ನಿರೀಕ್ಷೆ ಇದೆ ನಾನು ಕೇಳ್ಕೊಳ್ತೀನಿ. ನನ್ನಿಂದ ಸಹಾಯ ಶಕ್ತಿ ನಿಮಗೆ ಸದ್ಯಕ್ಕೆ ಏನು ಪರಿಹಾರ ಹುಡುಕ್ಲಿಕ್ಕೆ ಆಗುತ್ತೆ ಆ ಪರಿಹಾರ ಹುಡುಕ್ಲಿಕ್ಕೆ ಪ್ರಯಾಸ ಮಾಡ್ತೀನಿ. ಫಸ್ಟ್ ಅವ್ರು ಮಾತಾಡಲಿ ಸಂಕ್ಷಿಪ್ತವಾಗಿ. ನಿಮಗೂ ಸಮಸ್ಯೆ ಗೊತ್ತಿದೆ, ನನಗೂ ಗೊತ್ತಿದೆ. ಸಂಕ್ಷಿಪ್ತವಾಗಿ ಒಂದು ಸತಿ ಹೇಳಿ, ಅವ್ರು ರೆಕಾರ್ಡ್ ಮಾಡ್ತಾರೆ. ನಾವು ಮತ್ತೆ ನಾನೇನು ಹೇಳಬೇಕು ಅದನ್ನು ಹೇಳ್ತೀನಿ. ಏನು ತಮ್ಮ ಹೆಸರು? ಬಸು ಕುಮಾರ್. ಒಂದು 5 ನಿಮಿಷ ನಾನು ಕೇಳ್ಕೊಳ್ತೀನಿ. ವಿಡಿಯೋ ರೆಕಾರ್ಡ್ ಆಗಿದೆ. ಬಂಧುಗಳೇ, ಈಗಾಗಲೇ ಬೆಳಗ್ಗೆಯಿಂದ ಪ್ರತಿಭಟನೆಯಲ್ಲಿ ಮುಂದುವರೆದಿದೆ. ಕಳೆದ 2.5 ವರ್ಷಗಳಿಂದ ನಾವು ಸತತವಾಗಿ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡ್ತಾ ಇದ್ದೀವಿ. ಕಲಬುರಗಿ, ಬೆಂಗಳೂರು, ಮೈಸೂರು ಸೇರಿದಂತೆ ಬೆಳಗಾವಿ ಎಲ್ಲ ಕಡೆ ಸತತವಾಗಿ 9 ದಿನಗಳ ಕಾಲ ಪ್ರತಿಭಟನೆ ಮಾಡಿದ್ದೀವಿ. ನಮ್ಮ ಇಲಾಖೆ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರತಿ ಸಲನೂ ಬಂದಾಗ ನಮಗೆ ಒಂದೊಂದು ಆಶ್ವಾಸನೆ ಕೊಟ್ಟು ನಿಮ್ಮ ಕೆಲಸ ಆಗುತ್ತೆ, ಸ್ವಲ್ಪ ತಾಳ್ಮೆಯಿಂದಿರಿ, ನಾನು ಮಾಡಿಕೊಡ್ತೀನಿ. FDಗೆ ಹೋಗಿದೆ, ಆರ್ಥಿಕ ಇಲಾಖೆಗೆ ಹೋಗಿದೆ ಅಂತೇಳಿ, ಈಗ ಮತ್ತೆ ಕಾರ್ಮಿಕರ ಇಲಾಖೆ ಹೋಗಿದೆ ಅಂತ. ಈ ಕಾರ್ಮಿಕರ ಇಲಾಖೆಯಿಂದ ಅಪ್ರೂವಲ್ ಆಗಲಿಕ್ಕೆ ಕೆಲವು ಟೆಕ್ನಿಕಲ್ ಸಮಸ್ಯೆ ಇದೆ. ನಾವು ಗೌರವಧನ ಕಾರ್ಯಕರ್ತರನ್ನ ಕಾರಣಕ್ಕಾಗಿ ಮತ್ತು ಯೋಜನೆ ಸ್ಕೀಮ್ ವೈಸ್ ಕಾರ್ಯಕ್ರಮಗಳ ಅವಧಿ ಒಳಗಡೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ. ಅವರಿಗೆ ಕಾರ್ಮಿಕರ ಇಲಾಖೆಯಲ್ಲಿ ಅವ್ರ ಶೆಡ್ಯೂಲಲ್ಲಿ ನಾವು ಕೊಡಲಿಕ್ಕೆ ಆಸ್ಪದ ಇಲ್ಲ. ಈಗ ನಾವು ಹಲವಾರು ಬಾರಿ ಹೇಳಿದ್ದೀವಿ. ನಮಗೆ ಈಗ ಕ್ಯಾಬಿನೆಟ್ನಲ್ಲಿ ಇಟ್ಟು ನಮ್ಮ ಸಮಸ್ಯೆನ ಕನಿಷ್ಠ ವೇತನ ವ್ಯಾಪ್ತಿಯೊಳಗೆ ನಮಗೆ ತರಬೇಕು, ಕಾರ್ಮಿಕರ ಕಾಯ್ದೆ ಅಡಿಯಲ್ಲಿ ಬರುವಂಥ ವ್ಯವಸ್ಥೆ ನಾವು ಮಾಡ್ಬೇಕಂತೇಳಿ ಹಲವಾರು ಬಾರಿ ಈಗಾಗಲೇ ಸನ್ಮಾನ್ಯ ಸ್ಪೀಕರ್ ಸಾಹೇಬರಾದಂಥ UT ಖಾದರ್ ಸಾಹೇಬರ ನೇತೃತ್ವದಲ್ಲಿ ಒಮ್ಮೆ ಸಭೆಯಾಗಿದೆ. ಮತ್ತು ಈಗಾಗಲೇ CM ಅವ್ರ ಜೊತೆ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರ ನೇತೃತ್ವದಾಗ ಆಗಿದೆ. ಶರಣಪ್ರಸಾದ್ ಪಾಟೀಲ್ ಅವರು ಮಾಡಿದ್ದಾರೆ. ನಮ್ಮ ಇಲಾಖೆ ಸಚಿವರ ನೇತೃತ್ವದಲ್ಲಿ ಸಭೆಯಾಗಿದೆ. ಈಗಾಗಲೇ 3-4 ಸಲ ಸಭೆ ಆಗಿದೆ. ಇದು ಅಂತಿಮವಾಗಿ CM ಅವರ ಆರ್ಥಿಕ ಇಲಾಖೆನ ಹೊಳ್ಳಿ 3 ಸಲ ಫೈಲ್ ವಾಪಸ್ ಬರ್ತಾ ಇರೋದ್ರಿಂದ CM ಅವರು ಯಾಕೆ ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ? ಅವ್ರು ಮಾಡ್ತೀನಿ ಅಂದರೂ ನಾವು ಖುಷಿಲಿಂದ ಹೋಗ್ತೀವಿ. ನಮ್ಮ ಕನಿಷ್ಠ ವೇತನ ಮಾಡಲ್ಲ ಅಂತಂದ್ರೂ ಇಲ್ಲಿ ನಾವು ಸಂತೋಷವಾಗಿ ಹೋಗ್ಲಿಕ್ಕೆ ತಯಾರಿದ್ದೀವಿ. ಬಟ್ CM ಅವ್ರ ಇಚ್ಛಾಶಕ್ತಿ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗಬೇಕಂತೇಳಿ ನಮ್ಗೆ ಗೊತ್ತಿದೆ. ಮುಂದೆ ಏನು ಅಪೇಕ್ಷೆ ನೀಡಿ? ಈಗ ಕಾರ್ಮಿಕರ ಇಲಾಖೆ ಮತ್ತು ನಮ್ಮ ಇಲಾಖೆ ಮತ್ತು ಆರ್ಥಿಕ ಇಲಾಖೆ CM ಅವರ ಆರ್ಥಿಕ ಈ 3 ಇಲಾಖೆಗಳು ಒಂದು ಕಡೆ ಕೂತು ಸಭೆ ಮಾಡಿ ನಮ್ಮ ಸಮಸ್ಯೆ ಬಗ್ಗೆ ಚರ್ಚೆ ಆಗೋವರೆಗೂ ಇತ್ಯರ್ಥ ಆಗಲ್ಲ ಸರ್. ಯಾವಾಗ ಆಗ್ಬೇಕು ಮೀಟಿಂಗ್? ಟೈಮ್ ಕೊಟ್ಟಿದ್ದಾರೆ ಸರ್. ನಮ್ಮ ರೈಟಿಂಗ್ ಕೊಡ್ರಿ, 1 ಮಂತ್ ಡೇಟ್ ಆಗಿ ಕೊಡಿ ಸರ್. ಯಾಕಂದ್ರೆ ಸರ್ ಕೊಡಿ, ರೈಟಿಂಗಲ್ಲಿ ಕೊಡ್ತೀನಿ, ಏನು ಇಶ್ಯೂ ಇಲ್ಲ. ಮೀಟಿಂಗ್ ಮಾಡಲಿಕ್ಕೆ ಜಿಲ್ಲಾಡಳಿತ ಬೆಳಗಾವಿ ಇರಲಿ, ಸರ್ಕಾರ ಇರಲಿ, ನಮಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಇಶ್ಯೂಸ್ ನನಗೆ ಅರ್ಥ ಆಗಿದೆ. ನಾನು ಇಲ್ಲಿ ಬರೋ ಮುಂಚೆ ಲೋಕೇಶ್ ಸಾಹೇಬರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಿಮ್ಮ ಜಾಯಿಂಟ್ ಡೈರೆಕ್ಟರ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಹಾಗೂ ಎಲ್ಲ ಸಚಿವರ ಜೊತೆ ನಾನು ಮಾತಾಡ್ಕೊಂಡು ಬಂದಿದ್ದೀನಿ. ನನ್ನ ಪ್ರಯಾಸ ಮಾಡ್ತೀನಿ. 2 ದಿವಸದ ಒಳಗಡೆನೆ ನಿಮ್ಮ ಮೀಟಿಂಗ್ ಇಲ್ಲೇ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ, ಮಾಡಿಕೊಡ್ತೀನಿ. ಇನ್ನು ಏನು ನಾನು ಹೇಳಲೇ ಇಲ್ಲ. ಕೇಳ್ರಿ, ಬರೀ ನಿಮ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಫಸ್ಟ್ ಆ ಮೀಟಿಂಗ್ ಮಾಡುವಾಗ ನಿಮ್ಮ ಪಾಯಿಂಟ್ಸ್ ಏನೇನು ಇರ್ತವೆ ಸಂಕ್ಷಿಪ್ತವಾಗಿ ಯಾರು ಪ್ರೆಸೆಂಟ್ ಮಾಡ್ತಾರೆ ಅವರು ಇವತ್ತು ನನ್ನ ಜೊತೆ ಮೀಟಿಂಗ್ ಮಾಡಬೇಕು. ಅದು ನನಗೆ ಬೇಕು. ನಿಮ್ಮ ಪರವಾಗಿ ನಾವಲ್ಲಿ ಮಾತಾಡಬೇಕಂದ್ರೆ ನನಗೆ ನೀವು ಹೇಳ್ತಾ ಇರೋ ಪಾಯಿಂಟ್ಸ್, ಕಾನೂನಾತ್ಮಕ ಪಾಯಿಂಟ್ಸ್, ಹಾಗೂ ಎಲ್ಲೆಲ್ಲಿ ನಿಮಗೆ ಅಡ್ಡಿಗಳು ಬರ್ತಾ ಇದ್ದಾವೆ ಅದನ್ನು ನನ್ನ ಜೊತೆ ಇವತ್ತೇ ಮೀಟಿಂಗ್ ಮಾಡಬೇಕು. ಅದಕ್ಕೆ ನಿಮ್ಮ ಟೀಮಿಂದ ನನಗೆ ಒಂದು 3-4 ಜನ ಯಾರಿಗೆ ಪೂರ್ತಿ ಮಾಹಿತಿ ಇದೆ. ಈಗ ಲೇಬರ್ ಡಿಪಾರ್ಟ್ಮೆಂಟ್ ಹೋದ ನಂತರ ಅಲ್ಲಿ ಏನು ಅಡ್ಡಿಗಳು ಬರ್ತಾ ಇದ್ದಾವೆ, ಆ ಕಾನೂನು ತೊಡಕೆಗಳು ಏನಿದ್ದಾವೆ ಅದರ ಬಗ್ಗೆ ಯಾರಿಗೆ ಪೂರ್ತಿ ಮಾಹಿತಿ ಇದೆ ಆ 5 ಜನ ನೀವು ಆಯ್ಕೆ ಮಾಡಿ ಈಗ ನನ್ನ ಜೊತೆ ಬರಬೇಕು. ಅರ್ಧ ತಾಸು ಕೂತ್ಕೊಂಡು ನಾವು ಫಸ್ಟ್ ಚರ್ಚೆ ಮಾಡ್ತೀವಿ. ಅದಾದ ನಂತರ ಪೂರ್ತಿ ನನಗೆ ಯಾವಾಗ ಇವತ್ತು ರಾತ್ರಿ ಒಳಗಡೆ ಅರ್ಥ ಆಗುತ್ತೆ ಅಲ್ವಾ, ನೆಕ್ಸ್ಟ್ 2 ಡೇಸ್ ಒಳಗಡೆ ಎಲ್ಲ ಸಚಿವರು ಯಾರ್ಯಾರು ಕನೆಕ್ಟೆಡ್ ಇರ್ತಾರೆ ಎಲ್ಲರನ್ನೂ ನಾನು ಬೇಡ್ಕೊಳ್ತೀನಿ ನಿಮ್ಮ ಪರವಾಗಿ. ಅವರೆಲ್ಲರನ್ನೂ ಕೂರಿಸ್ಬಿಟ್ಟು ನಿಮ್ಮ ಜೊತೆ ಮೀಟಿಂಗ್ ಮಾಡಿಸ್ತೀನಿ. ಇಷ್ಟು ಕೆಲಸ ಮಾಡಲಿಕ್ಕೆ ನನ್ನ ಸಹಾಯ ಶಕ್ತಿ ಪ್ರಯಾಸ ಮಾಡ್ತೀನಿ. ನನ್ನಿಂದ ಈ ಕೆಲಸ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ.
ಈಗ ಫಸ್ಟ್ ನೀವು ಒಂದು 4 ಜನ ಆಯ್ಕೆ ಮಾಡ್ರಿ, ಆಯ್ಕೆ ಮಾಡಿ ನನಗೆ ಪಟ್ಟಿ ಕೊಡಿ, ಮೀಟಿಂಗ್ ಮಾಡಿಸ್ತೀವಿ, ಅದರಲ್ಲಿ ಪರಿಹಾರ ಹುಡುಕ್ಲಿಕ್ಕೆ ನಿಮ್ಮ ಪರವಾಗಿ ಮಾತಾಡ್ಲಿಕ್ಕೂ ನಾನು ಪ್ರಯತ್ನ ಮಾಡ್ತೀನಿ. ಓಕೆನಾ? ಲೆಟರ್ ಕೊಡಿ.